ಪ್ರೀತಿಸಿ ನಾನು ನಿನ್ನನ್ನ ಮದುವೆಯಾಗ್ತೀನಿ ಅಂತ ನಂಬಿಸಿ ದೈಹಿಕವಾಗಿ ಯುವತಿಯನ್ನ ಬಳಸಿಕೊಂಡು ಈಗ ಆಕೆಗೆ ಮಗುವಾಗ್ತಾ ಇದ್ದ ಹಾಗೆ ಯುವಕ ಆಕೆಗೆ ವಂಚನೆ ಮಾಡಿ ಓಡ್ ಹೋಗಿರುವಂತಹ ಪ್ರಕರಣ ಚಿತ್ರದುರ್ಗದಲ್ಲಿ ಬೆಳಕಿಗೆ ಬಂದಿದೆ. ಮದುವೆಗೂ ಮುನ್ನ ಸದ್ಯ ಸಂತ್ರಸ್ತೆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಆದರೆ ಆ ಮಗು ಹುಟ್ಟುವುದಕ್ಕೆ ಕಾರಣನಾದವನು ಮಾತ್ರ ಕೈ ಕೊಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಚಿತ್ರದುರ್ಗದ ಹೊಳಲ್ಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಗೆ ಡೆಲಿವರಿ ಆಗಿದೆ. ಸಂದೀಪ್ ಎಂಬ ಯುವಕನ ವಿರುದ್ಧ ವಂಚನೆ ಮಾಡಿದಂತಹ ಆರೋಪವನ್ನ ಸಂತ್ರಸ್ತೆ ಮಾಡಿದ್ದಾಳೆ. ಮೋಸದ ಜಾಲಕ್ಕೆ ಸಿಕ್ಕಾಕೊಂಡಂತಹ ಸಂತ್ರಸ್ತೆ ಮಗುವನ್ನ ಕೈನಲ್ಲಿ ಹಿಡ್ಕೊಂಡು ಆಸ್ಪತ್ರೆಯಲ್ಲಿ ಕಣ್ಣೀರಿಡ್ತಿದ್ದಾಳೆ. ಹೊಸದುರ್ಗ ಠಾಣೆಯಲ್ಲಿ ಸದ್ಯ ಸಂದೀಪ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆಗೆ ಕೈಕೊಟ್ಟು ಓಡ್ ಹೋದಂತಹ ಸಂದೀಪ್ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕೈನಲ್ಲಿ ಗಂಡು ಮಗುವಿದೆ. ಆ ಮಗುವಿನ ಭವಿಷ್ಯ ಏನು, ತನ್ನ ಭವಿಷ್ಯ ಏನು ಅನ್ನೋದು ಗೊತ್ತಿಲ್ಲದೆ ಸಂತ್ರಸ್ತೆ ಕಂಗಾಲಾಗಿದ್ದಾಳೆ. 23ನೇ ಸಾಲನೇ ಪರಿಚಯ ಆಯಿತು. ನನ್ನ ಫ್ರೆಂಡಿಂದ ಪರಿಚಯ ಆಗಿಬಿಟ್ಟು ಹಿಂಗೆ ಫ್ರೆಂಡ್ಶಿಪ್ ಆಗಿ ಅವ್ನು ಲವ್ ಮಾಡು ಅಂತ ಹೇಳ್ದೆ. ನಾನು ಫಸ್ಟ್ ಅಕ್ಸೆಪ್ಟ್ ಮಾಡಲಿಲ್ಲ. ಆಮೇಲೆ ಅವ್ನು ನೀನಿಲ್ಲ ಅಂದರೆ ನಾನು ಇರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ಮೇಲೆ ಸರಿ ಆಯಿತು ಅಂತಂದು ಅಕ್ಸೆಪ್ಟ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ದಿನ ಹಿಂಗೆ ಚೆನ್ನಾಗೇ ಇದ್ವಿ. ಅದಾದಮೇಲೆ ಅವ್ನು ನನ್ನ ಮೇಲೆ ದೈಹಿಕವಾಗಿ ಇದು ಮಾಡೋಕ್ಕೆ ಬಂದ. ನಾನು ಬೇಡ ಇವೆಲ್ಲ ಅಂತ ಹೇಳೋದಕ್ಕೆ ಇಲ್ಲ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಊರಿಗೆ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ನನ್ನ ಮೇಲೆ ಈ ಥರ ದೈಹಿಕವಾಗಿ ಇದು ಮಾಡ್ದೆ. ನಾನು ಸುಮಾರು ಸಲ ಇದು ಮಾಡಿದ್ದಾನೆ. ಅದಾದಮೇಲೆ ನನಗೆ ತುಂಬ ಟಾರ್ಚರ್ ಮಾಡಿದ್ದಾನೆ, ಹೊಡ್ತಿದ್ದಾನೆ, ಬೈದಿದ್ದಾನೆ, ಅಮೌಂಟೆಲ್ಲ ಕೇಳಿದ್ದಾನೆ. ನಾನು ಕಾಲೇಜ್ ಹತ್ರ ಹಾಸ್ಟೆಲ್ ಹತ್ರ ಎಲ್ಲ ಬಂದಿದ್ದಾನೆ. ನಾನು ಎಲ್ಲರ ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿದ್ದಾಗ ಅಲ್ಲೂ ಬಂದು ಇದು ಮಾಡಿದ್ದಾನೆ. ತುಂಬ ಟಾರ್ಚರ್ ಮಾಡಿದ್ದಾನೆ. ಆಮೇಲೆ ಪ್ರೆಗ್ನೆಂಟ್ ಅಂತ ಹೇಳಿದ್ಮೇಲೆ ಪಾಪು ತೆಗಿಸ್ಬೇಡ, ತೆಗ್ಸಿದ್ರೆ ನಾನು ನಿನ್ನ ಮದುವೆ ಆಗಲ್ಲ, ಪಾಪು ಇರಲಿ ನಾನು ನಿನ್ನ ಮದುವೆ ಆಗ್ತೀನಿ, ಮೋಸ ಮಾಡಲ್ಲ ಅಂತ ಎಲ್ಲ ಹೇಳಿದ್ದಾನೆ. ಈಗ ಏನಾಗಿದೆ? ಇವಾಗ ಅವನು ನಾನಲ್ಲ ಅಂತ ಹೇಳ್ತಿದ್ದಾನೆ, ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೆ. ಇವಾಗ ಪಾಪು ಆಗಿದೆ, ಗಂಡು ಪಾಪು. ಈಗ ಎಲ್ಲಿ ಪಾಪು ಎಲ್ಲಿ ಇಲ್ಲೇ ಡೆಲಿವರಿ ಆಗಿದೆ? ಹಾಂ, ಪಾಪು ಇಲ್ಲೇ ಡೆಲಿವರಿ ಆಗಿರೋದು. ಈಗ ಫೋನ್ ಏನು ಮಾಡಿದ್ದ ಹಿಂಗಾಗಿದೆ ಅಂತ? ಅವನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರು ರೆಸ್ಪಾನ್ಸ್ ಮಾಡಿಲ್ಲ. ಫಸ್ಟಿಗೆ ಕಂಪ್ಲೇಂಟ್ ತಗೊಂಡ್ರು. ಅದಾದಮೇಲೆ ಮತ್ತೆ ನಿನ್ನೆ ಬಂದು ಬೇರೆ ಕಂಪ್ಲೇಂಟ್ ಬರೆದುಕೊಡಿ ಅಂತೆಲ್ಲ ಕೇಳ್ತಿದ್ದಾರೆ. ರೆಸ್ಪಾನ್ಸ್ ಇಲ್ಲ ಸರ್ ಅವ್ರ ಕಡೆ. ಅವ್ರ ಕಂಪ್ಲೇಂಟ್ ಬೇರೆದು ಕೊಡಿ ಅಂತ ಕೇಳ್ತಿದೆ. ಮೊದಲು ಏನು ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು? ಸರ್ ಅದೇ ಪರಿಚಯ ಆಗಿದ್ದರಿಂದ ಏನೇನಾಯಿತು ಅಂತ ಎಲ್ಲ ಡೀಟೇಲ್ಸ್ ಹೇಳಿದ್ವಿ. ಅದನ್ನ ಬಿಟ್ಟು ಮತ್ತೆ ಬೇರೆ ಕಂಪ್ಲೇಂಟ್ ಬರ್ಸ್ಕೊಡಿ ಅಂತ ನಿನ್ನೆ ಒಬ್ಬರು ಸರ್ ಬಂದು ಇದು ಮಾಡಿದ್ರು. ನಾವು ಬರ್ಸ್ಕೊಟ್ಟಿಲ್ಲ ಸರ್. ಈಗ ನಿಮಗೆ ಏನಾಗಬೇಕು ಅಂತ ಒತ್ತಾಯ ಮಾಡ್ತೀರಿ? ಸರ್ ಎಷ್ಟು ವರ್ಷದಿಂದ ಪರಿಚಯ? ಸರ್ ನನಗೆ ಒಂದೊಂದು 5 ವರ್ಷ ಆಗಿದೆ ಸರ್. ಹೆಂಗೆ ಪರಿಚಯ ಆಗಿದೆ? ಕಾಲೇಜ್ಗೆ ಹೋಗ್ಬೇಕಾದ್ರೆ. ಎಲ್ಲಿ? ಕಾಲೇಜ್ ಹತ್ರ, ಯಾವ ಊರು? ಹೊಸದುರ್ಗದಲ್ಲಿ. ಈಗ ನಿಮಗೆ ಏನಾಗಬೇಕು ಅಂತ ಒತ್ತಾಯ ಮಾಡ್ತೀರಿ? ಮದುವೆ. ಮದುವೆ ಆಗಬೇಕು, ಪಾಪು ನ್ಯಾಯಕ್ಕೆ ಸಿಗಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ಸಂತ್ರಸ್ತ ಯುವತಿಯ ಆರೋಪ ಬಹಳ ಸ್ಪಷ್ಟ ಆಗಿದೆ. ಆತನಿಂದ ಮೋಸ ಆಗಿದೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಆಗಿದೆಯಾ? ಪೊಲೀಸರು ಈತನ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರಾ? ಆ ಸಂತ್ರಸ್ತೆಯ ಕೈನಲ್ಲಿರುವಂತಹ ಮಗುವಿಗೆ ಮುಂದಿನ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ರಾಘವೇಂದ್ರ? ಖಂಡಿತ ವಿದ್ಯಶ್ರೀ, ಏನು ಈಗ ಯುವಕ ಪ್ರೀತಿಸಿ ನಿನ್ನೆ ಮದುವೆ ಆಗ್ತೀನಿ ಅಂತ ಸತತ 5 ವರ್ಷಗಳಿಂದ ಏನು ಈ ಒಂದು ಹೆಣ್ಣು ಮಗಳನ್ನ ಬಳಸಿಕೊಂಡು ದೈಹಿಕವಾಗಿ ಸಂಪರ್ಕವನ್ನ ಬೆಳೆಸಿ ಸದ್ಯ ಮೋಸವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ನಾನು ಗರ್ಭಿಣಿಯಾದಾಗ್ಲೂ ಕೂಡ ಕುಟುಂಬಸ್ಥರು ಅವನನ್ನ ಅಪ್ರೋಚ್ ಮಾಡಿದಾಗ್ಲೂ ಕೂಡ ಇಲ್ಲ ನಾನು ಮದುವೆಯನ್ನಾಗ್ತೀನಿ ಅಂತಕ್ಕಂಥ ಅಶ್ಯೂರ್ ಮಾಡಿದ್ದ ಕಾರಣಕ್ಕಾಗಿ ಈಗ ಆ ಒಂದು ಮಹಿಳೆ, ಸಂತ್ರಸ್ತ ಮಹಿಳೆ ಸದ್ಯಕ್ಕೆ ಒಂದು ಮಗುವಿಗೆ ಜನ್ಮವನ್ನ ನೀಡಿರ್ತಕ್ಕಂಥದ್ದು. ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಳೆ. ಯಾಕಂದ್ರೆ ಒಂದು ಕಡೆ ತವರು ಮನೆ ಕಡೆಯಿಂದನೂ ಕೂಡ ಸಾಕಷ್ಟು ವಿರೋಧ ಇರೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನಂಬಿಸಿ ಆ ಕೈ ಕೊಟ್ಟಿರ್ತಕ್ಕಂಥ ಯುವಕ ಇನ್ನೊಂದು ಕಡೆ ಆದ್ರೆ, ಸದ್ಯ ಹೊಳಲ್ಕೆರೆಯ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತಕ್ಕಂತಹ ಒಂದು ಕೆಲಸವನ್ನ ಸಂತ್ರಸ್ತ ಯುವತಿ ಮಾಡ್ತಾ ಇರ್ತಕ್ಕಂಥದ್ದು. ಏನು ಆರೋಪಿ ಸಂದೀಪ್ ಇದ್ದಾನೆ, ಈತನ ವಿರುದ್ಧ ಈ ಒಂದು ಸಂತ್ರಸ್ತ ಮಹಿಳೆ ದೂರನ್ನ ದಾಖಲಿಸಿರ್ತಕ್ಕಂಥದ್ದು ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ. ಖಂಡಿತವಾಗ್ಲೂ ಪೊಲೀಸರು ಕೂಡ ದೂರನ್ನ ದಾಖಲಿಸಿಕೊಂಡು ಕ್ರಮವನ್ನ ಕೈಗೊಳ್ಳತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಈತನ ವಿರುದ್ಧ ಅಂದ್ರೆ ಏನು ಇವಳು ಅಪ್ರಾಪ್ತ ವಯಸ್ಸಿನಲ್ಲಿದ್ದಾಗಲೇ ಆ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನು ಮಾಡಿದ್ದರಿಂದ ಹಾಗಾಗಿ ಯಾವತರ ವಿರುದ್ಧ ಪೋಕ್ಸೋ ಪ್ರಕರಣವೂ ಕೂಡ ದಾಖಲಾಗಿದ್ದು ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ತದನಂತರದಲ್ಲಿ ಏನು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಹೆಣ್ಮಗಳು, ಅವಳಿಗೂ ಕೂಡ ನ್ಯಾಯವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಸ್ಪತ್ರೆಯ ಸಿಬ್ಬಂದಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದು ಈ ಮುಂದಿನ ಕ್ರಮದ
ಕ್ರಮಗಳನ್ನ ಏನ್ ಕೈಗೊಳ್ಬಹುದು ಅಂತಕ್ಕಂಥ ಯೋಚನೆಯನ್ನು ಕೂಡ ಸದ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ಮಾಡ್ತಾ ಇರತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ.